ಗಣಿತ ವಿಷಯದಲ್ಲಿ ನಿಮಗೆ ಅತ್ಯಂತ ವಿಶೇಷವಾದಂಥ ಒಂದು ವಿಚಾರವನ್ನು ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, SSLCಯ ಪರೀಕ್ಷೆ 23-24ನೇ ಸಾಲಿನ ಈ ಒಂದು ಪರೀಕ್ಷೆಯಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಪರೀಕ್ಷೆಯನ್ನು ಎದುರಿಸುವಂಥ ಈ ಕಾಲಘಟ್ಟದಲ್ಲಿ ಗಣಿತ ವಿಷಯದ ಬಗ್ಗೆ ಯಾರೂ ಕೂಡ ಯಾವುದೇ ರೀತಿಯಲ್ಲಿ ಹೆದರಿಕೆಯನ್ನು ಇಟ್ಕೊಳ್ಳದೆ ಅತ್ಯಂತ ಧೈರ್ಯದಲ್ಲಿ ಎದುರಿಸುವಂಥ ಒಂದು ಪರಿಪಾಠವನ್ನು ಬೆಳೆಸಿಕೊಳ್ಳಿ. ತಮಗೆ ತಿಳಿದಂತೆ 6 ಪಾಠಗಳಲ್ಲಿ ಗಣಿತ ಒಂದು ಅತ್ಯಂತ ವಿಶೇಷವಾದಂಥ ಒಂದು ಪಾಠ. ಯಾಕೆಂತೇಳಿದರೆ ಉಳಿದ ಪಾಠಗಳನ್ನು ತಾವುಗಳು ಬಾಯ್ಪಾಠ ಮಾಡಿಕೊಂಡು ಪ್ರಶ್ನೆಗಳನ್ನು ತಿಳಿಯುವಂಥದ್ದಿದ್ದರೆ ಈ ಗಣಿತದಲ್ಲಿ ಆ ರೀತಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಯಾವುದೇ ಪ್ರಶ್ನೆಗಳನ್ನು ಹಿಡ್ಕೊಂಡು, ಪ್ರಮೇಯಗಳನ್ನು ಹಿಡ್ಕೊಂಡು ಅಥವಾ ಅಪ್ಲಿಕೇಶನ್ ಪ್ರಶ್ನೆಗಳನ್ನು ಹಿಡ್ಕೊಂಡು ಅದನ್ನು ಬಿಡಿಸಬೇಕು ಅಂತಾದರೆ ತಾವುಗಳು ಆ ಪ್ರತಿಯೊಂದು ಪ್ರಶ್ನೆಯನ್ನು, ಅದರ ಪರಿಕಲ್ಪನೆಯನ್ನು, ಅದರ ಸೂತ್ರವನ್ನು, ಅದರ ಹಂತವನ್ನು ತಿಳಿದು ಏನು ಮಾಡಬೇಕಾಗ್ತದೆ, ಬರೆದು ಕಲಿಬೇಕಾಗ್ತದೆ. ಆದ ಕಾರಣ ಗಣಿತಕ್ಕೊಂದು ಅಭ್ಯಾಸ ಪುಸ್ತಕವನ್ನು ಇಟ್ಟುಕೊಂಡು ಆ ಅಭ್ಯಾಸ ಪುಸ್ತಕದ ಮುಖೇನ ನೀವೇನು ಮಾಡಬೇಕು, ಗಣಿತವನ್ನು ಕಲಿಯುವಂಥ ಒಂದು ಪರಿಪಾಠ ಬೆಳೆಸಿಕೊಳ್ಳಿ. ಆಗ ಅತ್ಯಂತ ಸುಲಭವಾಗಿ ಈ ಪಾಠ ಮೂಡಿ ಬರ್ತದೆ. ಇನ್ನು ಪರೀಕ್ಷಾ ದೃಷ್ಟಿಯಲ್ಲಿ ಹೇಳುವುದಿದ್ರೆ ಸುಮಾರು 80 ಅಂಕಗಳ ಪ್ರಶ್ನೆ, 38 ಪ್ರಶ್ನೆಗಳನ್ನು ಎದುರಿಸಲಿಕ್ಕೆ ಇರ್ತೀರ ಮಕ್ಕಳೇ ನೀವು. ಈ 38 ಪ್ರಶ್ನೆಗಳಲ್ಲಿ 80 ಅಂಕಕ್ಕೆ ಸಂಬಂಧಪಟ್ಟ ಹಾಗೆ 16 ಅಂಕಗಳ ಪ್ರಶ್ನೆಗಳು ಅನ್ವಯ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾ ಇವೆ. ಎಲ್ಲ ಮಕ್ಕಳು ತಿಳಿದಿದ್ದಾರೆ ಅನ್ವಯ ಪ್ರಶ್ನೆ ಅಂತ ಹೇಳಿದರೆ ಅದು ಪಾಠದಿಂದ ಹೊರಗಿರುವ ಪ್ರಶ್ನೆಗಳನ್ನು ಕೇಳ್ತಾರೆ, ಕೊಡ್ತಾರೆ ಅಂತ ಹೇಳಿ. ಖಂಡಿತವಾಗಿ ತಾವು ಹಾಗೆ ತಿಳಿಬೇಡಿ. ಅನ್ವಯ ಪ್ರಶ್ನೆ ಅಂತ ಹೇಳಿದರೆ ಪಠ್ಯಪುಸ್ತಕದಲ್ಲಿರುವ ಪರಿಕಲ್ಪನೆಗಳು, ಸೂತ್ರಗಳು, ಹಂತಗಳನ್ನು ಬಳಸಿ ಪಠ್ಯಪುಸ್ತಕದಲ್ಲಿ ಇಲ್ಲದ ಪ್ರಶ್ನೆ ಅದೇ ರೀತಿಯ ಇನ್ನುಳಿದ ಬೇರೆ ರೀತಿಯ ಫ್ರೇಮ್ ಪ್ರಶ್ನೆಗಳನ್ನು ಏನು ಮಾಡ್ತಾರೆ, ನಿಮ್ಮ ಕ್ವಶನ್ ಪೇಪರಲ್ಲಿ ಕೊಡ್ತಾರೆ. ಅದನ್ನು ನೀವು ಉತ್ತರಿಸುವುದೇ ಅನ್ವಯ ಪ್ರಶ್ನೆಯ ಒಂದು ಟೆಕ್ನಿಕ್. ಅದು ಸಾಮಾನ್ಯವಾಗಿ ಅನ್ವಯ ಪ್ರಶ್ನೆಗಳು ಪಠ್ಯಪುಸ್ತಕದಲ್ಲಿ ಇಲ್ಲ ಅಂತ ಹೇಳೋದು ಹೊರಗಿಂದ ಕೊಟ್ಟಿದ್ದಾರೆ ಅಂತ ತಿಳಿಲಿಕ್ಕೆ ಯಾವುದೇ ಕಾರಣಕ್ಕೆ ಹೋಗಬೇಡಿ. ಆದ ಕಾರಣ 80 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಮಗು 16 ಅಂಕದ ಅನ್ವಯ ಪ್ರಶ್ನೆಗಳನ್ನು ಒಂದು ಸವಿಸ್ತಾರವಾಗಿ ಬಿಡಿಸಲಿಕ್ಕೆ ಕಲಿತದೋ ಆ ಮಗು 80ರಲ್ಲಿ 80 ಅಂಕ ತೆಗಿಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಇನ್ನುಳಿದಂತೆ ನಿಮಗೆ ಬರುವಂಥದ್ದು ನಾಲೆಜ್ ಬೇಸ್ಡ್ ಕ್ವಶನ್, ಜ್ಞಾನ ಅಂತ ಹೇಳ್ತೇವೆ ನಾವು, ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್, ಮತ್ತು ಸ್ಕಿಲ್ ಬೇಸ್ಡ್ ಕ್ವಶನ್. ಸ್ಕಿಲ್ 12 ಅಂಕ ಇದೆ, ನಾಲೆಜ್ ಬೇಸ್ಡ್ ಕ್ವಶನ್ಸ್ಗಳು 8 ಅಂಕ ಇದೆ. ಆದ ಕಾರಣ ಈ 3 ವಿಭಾಗದ ಪ್ರಶ್ನೆಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಅಭ್ಯಾಸ ಅಥವಾ ಮಾದರಿ ಲೆಕ್ಕ ಇದರ ಆಧಾರದಲ್ಲೇ ಏನು ಮಾಡಿರ್ತಾರೆ, ಅವರು ಕೊಟ್ಟಿರ್ತಾರೆ. ಸೊ ಅಲ್ಲಿ ಯಾವುದೇ ಗೊಂದಲ ಬೇಡ. 16 ಅಂಕದ ಅಪ್ಲಿಕೇಶನ್ ಪ್ರಶ್ನೆಗಳನ್ನು ಮಾತ್ರ ಸ್ವಲ್ಪ ಜಾಗರೂಕತೆಯಿಂದ ನೀವೇನು ಮಾಡಬೇಕಾಗ್ತದೆ, ಬಿಡಿಸಬೇಕಾಗ್ತದೆ. ಈಗ ಒಂದು ಗಣಿತದಲ್ಲಿ ಸುಮಾರು ತೀರಾ ಹಿಂದಿರುವಂಥ, ಅಂದರೆ ಕಲಿಕೆಯಲ್ಲಿ ತೀರಾ ಹಿಂದಿರುವಂಥ ಮಗು ಏನು ಮಾಡ್ಬೋದು ಕೇಳಿದ್ರೆ ಕನಿಷ್ಠ ಪಕ್ಷ 45 ಅಂಕ ಎಲ್ಲರೂ ತೆಗಿಬೋದು. ಗಣಿತದಲ್ಲಿ ಫೇಲ್ ಅಂತ ಇಲ್ಲ, ನಿಜವಾಗಿ ನೋಡ್ಲಿಕ್ಕೆ ಹೋದರೆ 45 ಅಂಕ ಒಂದು ಮಿನಿಮಮ್ ಒಂದು ಮಗು ತೆಗಿಲಿಕ್ಕೆ ಆಗ್ತದೆ. ಅಷ್ಟು ವಿಚಾರಗಳು ನೀವು ಗಮನಿಸಿದರೆ, ಮೊನ್ನೆ ತಾನೇ ನಿಮಗೆ ತಾಲೂಕು ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಆಯಿತು, ಆ ಬಳಿಕ ಜಿಲ್ಲಾ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಆಯಿತು, ಆ ಬಳಿಕ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಆಯಿತು. ಈ 3 ಪ್ರಶ್ನೆ ಪತ್ರಿಕೆ ನೀವು ಸರಿಯಾಗಿ ಗಮನಿಸಿಕೊಂಡ್ರೆ ಅದರ ಪ್ರತಿಯೊಂದು ಹಂತದ ಪ್ರತಿಯೊಂದು ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ, ಅದರಲ್ಲಿ ನಿಮಗೆ ಸುಮಾರು 60ರಿಂದ 70% ಪ್ರಶ್ನೆಗಳ ಪ್ಯಾಟರ್ನ್ ಒಂದೇ ರೀತಿ ಫ್ರೇಮ್ ಆಗಿ ಫಾಲೋಅಪ್ ಆಗಿದೆ. ಆದ ಕಾರಣ ಈ ಬಾರಿ ಗಣಿತ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಯಾರಿಗೂ ಹೆಚ್ಚು ಗೊಂದಲ ಇರಲಿಕ್ಕಿಲ್ಲ ಅಂತ ನಾನು ಬಯಸ್ತೇನೆ. ಆದರೂ ನಿಮಗೆ ಸುಮಾರು 45 ಅಂಕ ಈಸಿಯಾಗಿ ಪಡೀಲಿಕ್ಕೆ ನೀವು 2 ಅಂಕದ 8 ಪ್ರಶ್ನೆಗಳು ಪರೀಕ್ಷೆಗೆ ಬರ್ತವೆ. ಈ 2 ಅಂಕದ 8ರಲ್ಲಿ ಒಂದು 6 ಅಂಕದ ಪ್ರಶ್ನೆಗಳು, ಅಂದರೆ 6 ಪ್ರಶ್ನೆಗಳನ್ನು ಈಸಿಯಾಗಿ ನೀವೇನು ಮಾಡ್ಬೋದು, ಸ್ಕೋರ್ ಮಾಡ್ಬೋದು. ಸೊ 2 ಅಂಕದ 6 ಪ್ರಶ್ನೆ ಹೇಳಿದರೆ 12 ಅಂಕ ಸುಲಭವಾಗಿ ಏನು ಮಾಡ್ಲಿಕ್ಕಾಗ್ತದೆ, ನಿಮಗೆ ಈಸಿಯಲ್ಲಿ ಸ್ಕೋರಿಂಗ್ ಮಾಡ್ಲಿಕ್ಕಾಗ್ತದೆ. ನಿಮ್ಗೆ ಗೊತ್ತುಂಟು, ಒಂದು ಪ್ರಶ್ನೆ ಸಮಾಂತರ ಶ್ರೇಣಿ ಪಾಠದಿಂದ ಬರುವಂಥ ಪ್ರಶ್ನೆಗಳು. ಕಳೆದ 3 ಪ್ರಿಪರೇಟರಿಯ ಕ್ವಶನ್ ಪೇಪರ್ ಗಮನಿಸಿ, ಹಾಗೆ ಇಲಾಖೆ ಬಿಡುಗಡೆ ಮಾಡಿದ ಮಾಡೆಲ್ ಪೇಪರ್ ಗಮನಿಸಿ. ಅಲ್ಲಿ ಏನಾಗಿತ್ತು ಕೇಳಿದರೆ ಅವರು SN ಅಂದರೆ ಮೊದಲ N ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರದ ಲೆಕ್ಕವನ್ನೇ ಕೊಟ್ಟಿರ್ತಾರೆ. ಸೊ ಮಕ್ಕಳು ನಿಮ್ಮ ಅಭ್ಯಾಸದಲ್ಲಿ ಅಂತಹ ಒಂದು ಸುಮಾರು 5-6 ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ, ಆ ಲೆಕ್ಕ ಖಂಡಿತವಾಗಿ ರೈಟ್ ಆಗ್ತದೆ. ಹಾಗೆ ಗಮನಿಸ್ತಾ ಹೋದಾಗ 2ನೇ ಪ್ರಶ್ನೆ 2 ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳು ಪಾಠದಲ್ಲಿ ಅಲ್ಲಿ ಓರೆ ಗುಣಾಕಾರ ಇದೆ, ಆದೇಶ ವಿಧಾನ ಇದೆ ಮತ್ತು ವರ್ಜ್ಯ ವಿಧಾನ ಇದೆ. ಅದು 3ರಲ್ಲಿ ಯಾವುದಾದ್ರೂ ಒಂದು ಮೆಥಡಿಗೆ ನೀವು ಸರಿಯಾಗಿ ಏನಾಗಿ ಕಲಿಯಿರಿ. ವರ್ಜ್ಯ ವಿಧಾನ ಅತ್ಯಂತ ಸುಲಭ ವಿಧಾನ.
ಸೊ ಅದನ್ನು ಬಳಸಿಕೊಂಡು ಒಂದು ಸಾಲ್ವ್ ಅಂತ ಹೇಳಿ ಅಥವಾ ಬಿಡಿಸಿ ಅಂತ ಹೇಳೋದು ಪ್ರಶ್ನೆ ಕೊಡ್ತಾರೆ. ಅದನ್ನು 2 ರಿಂದ 4 ಸ್ಟೆಪ್ಪಲ್ಲಿ ಬಿಡಿಸುವಂಥ ಕ್ವಶನ್ಸ್ ಒಂದು ಬರ್ತದೆ. ಅದು ಈಸಿಯಾಗಿ ನಿಮ್ಗೆ 2 ಅಂಕ ಅಲ್ಲಿ ಸಿಗ್ತದೆ. ಇನ್ನು ವರ್ಗ ಸಮೀಕರಣ ಪಾಠದಲ್ಲಿ ಸೂತ್ರ ಬಳಸಿಕೊಂಡು ಒಂದು ಪ್ರಶ್ನೆ, ಅದು ಕನ್ಫರ್ಮ್ ಆಗಿ ಖಂಡಿತವಾಗಿ ಬರುವಂಥ ಒಂದು ಕ್ವಶನ್ಸ್. ಅಲ್ಲಿ ನೀವು ಕೂಡ ಒಂದು 4-5 ಸಮ್ಗಳನ್ನು ಬಿಡಿಸಿದರೆ ಅದು ಪ್ರಾಕ್ಟೀಸ್ ರೂಪದಲ್ಲಿ ಆ ಕ್ವಶನ್ಸನ್ನು ಉತ್ತರಿಸಲಿಕ್ಕೆ ಆಗ್ತದೆ. ಇನ್ನು ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಅಂತ ಹೇಳ್ತೇವೆ, ಅದರಲ್ಲಿ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸುವುದು. ಅಲ್ಲಿಯೂ ಗೊಂದಲ ಬೇಡ. ವರ್ಗಮೂಲ 3, ವರ್ಗಮೂಲ 2 ಇಂತಹ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಅದರ ಬದಲು ಒಂದು ನಂಬರ್ ಕೊಟ್ಟಿರ್ತಾರೆ, ಒಂದು ವರ್ಗಮೂಲ ಕೊಟ್ಟಿರ್ತಾರೆ. ಉದಾಹರಣೆಗೆ 5 - ವರ್ಗಮೂಲ 2, 2 + ವರ್ಗಮೂಲ 3, ಈ ಟೈಪ್ನ ಸಮ್ಸ್ಗಳನ್ನು ನೀವು ಬಿಡಿಸಿದಾಗ ಅಲ್ಲಿಯೂ ಸುಲಭದಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಸುಲಭವಾಗಿ ಉತ್ತರಿಸಲಿಕ್ಕೆ ಆಗ್ತದೆ. ಇನ್ನು ಕನ್ಸ್ಟ್ರಕ್ಷನ್, ರಚನೆಗಳು ಚಾಪ್ಟರ್ ಇದೆ, ಅಲ್ಲಿ ಕೂಡ 2 ಅಂಕದ ಒಂದು ಪ್ರಶ್ನೆಗಳು ಬಂದೇ ಬರ್ತದೆ. ಇಲ್ಲಿ ಮಕ್ಕಳಿಗೆ ಒಂದು ಚಿಂತನೆ ಇರ್ತದೆ, 2 ಅಂಕಕ್ಕೆ 3 ರೀತಿಯ ಪ್ರಶ್ನೆಗಳುಂಟು, ಯಾವುದು ಬರ್ಬೋದು ಅಂತ ಹೇಳಿ. 3 ಕೂಡ ಕೇಳ್ಬೋದು, ಆದರೆ 3ರಲ್ಲಿ ಅತ್ಯಂತ ಹೆಚ್ಚು ಕೇಳುವಂಥ ಪ್ರಶ್ನೆ ಯಾವುದು ಅಂತ ಕೇಳಿದರೆ, ವೃತ್ತದ ತ್ರಿಜ್ಯ ಕೊಟ್ಟು ಸ್ಪರ್ಶಕಗಳ ನಡುವಿನ ಕೋನವನ್ನು ನೀಡಿದಾಗ ಸ್ಪರ್ಶಕಗಳ ರಚನೆಯ ಈ ಸಂಸನ್ನು ಅತ್ಯಂತ ಎಚ್ಚರಿಕೆಯಿಂದ ಕಲಿತ್ರೆ ಮಕ್ಕಳೇ ಸ್ವಲ್ಪ ಅಲ್ಲಿಯೂ ನಿಮಗೆ ಸುಲಭದಲ್ಲಿ 2 ಅಂಕ ಸಿಗ್ತದೆ. 2 ಅಂಕದ 6 ಪ್ರಶ್ನೆ ಸುಲಭ ಅಂತ ಹೇಳಿದ್ರೆ ಸುಲಭ ಇರ್ತದೆ. ಇನ್ನೆರಡು ಕ್ವಶನ್ಸ್ಗಳು ಸುಲಭವೇ, ಅದು ಸ್ವಲ್ಪ ಎಚ್ಚರಿಕೆ ಬೇಕಾಗ್ತದೆ. ಸಂಭವನೀಯತೆ ಪಾಠ, ಪ್ರೊಬಾಬಿಲಿಟಿ ಅಂತ ಹೇಳ್ತೇವೆ, ಅಲ್ಲಿ ಸ್ವಲ್ಪ ಜಾಗೃತಿಯಲ್ಲಿ ಏನು ಮಾಡಬೇಕಾಗ್ತದೆ, ನೀವು ಒಂದು 2, 3, 4 ಬಗೆಯ ಸಮ್ಗಳನ್ನು ಮಾಡಬೇಕಾಗ್ತದೆ. ಹಾಗೆ ತ್ರಿಕೋನಮಿತಿ ಚಾಪ್ಟರಿಂದ ಒಂದು ಸಮ್ಗಳು ಬರೋ ಸಾಧ್ಯತೆ ಉಂಟು. ಇನ್ನು ನಿರ್ದೇಶಾಂಕ ರೇಖಾಗಣಿತದಿಂದ ಕೂಡ ಒಂದು ಪ್ರಶ್ನೆ ಬರ್ತದೆ. ಅಲ್ಲಿ 3 ವೆರೈಟಿ ಇದೆ: ದೂರದ ಸೂತ್ರ, ಡಿ ಫಾರ್ಮುಲಾ, ಮತ್ತು ಭಾಗ ಪ್ರಮಾಣ ಸೂತ್ರ, M1:M ಸೂತ್ರದಲ್ಲಿ ಬರುವಂಥ ಲೆಕ್ಕ. ಇನ್ನು ತ್ರಿಭುಜದ ವಿಸ್ತೀರ್ಣ, ಈ 3 ವಿಭಾಗದಲ್ಲಿ ಭಾಗ ಪ್ರಮಾಣ ಸೂತ್ರವನ್ನು ಹೆಚ್ಚು ಕಲಿಯುವ. ಯಾಕೆ ಕೇಳಿದರೆ ಕಳೆದ 3 ಎಕ್ಸಾಮಲ್ಲಿ ಫಾಲೋಅಪ್ ಆದ ಅದೇ ಒಂದು ಪ್ರಶ್ನೆ ಆದ ಕಾರಣ ಸ್ವಲ್ಪ ಭಾಗ ಪ್ರಮಾಣ ಸೂತ್ರಕ್ಕೆ ಸಂಬಂಧಪಟ್ಟ ಲೆಕ್ಕ ಹೆಚ್ಚು ಒತ್ತು ಕೊಟ್ಟು ಓದಿದರೆ 2 ಅಂಕದ 8ರಲ್ಲಿ 8 ಕೂಡ ನೇರವಾಗಿ ರೇಟ್ ಆಗ್ತದೆ ಮಕ್ಕಳೇ. ಹಾಗೆ 3 ಅಂಕಕ್ಕೆ ಒಂಚೂರು ನಾವು ಥಿಂಕ್ ಮಾಡಿಕೊಳ್ಳುವ. 3 ಅಂಕದ ಒಂದು ಕ್ವಶನ್ಸ್, ಒಂದು ಪ್ರಮೇಯ, ವೃತ್ತಕ್ಕೆ ಸಂಬಂಧಪಟ್ಟ ಪ್ರಮೇಯ. ಅಲ್ಲಿ 2 ಪ್ರಮೇಯಗಳು ಉಂಟು. ಇಲ್ಲಿ ತುಂಬ ಜಾಣರಾದ ಮಗು ಏನು ಮಾಡ್ಬೋದು ಅಂತ ಕೇಳಿದರೆ, 3 ಅಂಕದ ಪ್ರಮೇಯವನ್ನು ಬಿಡಿಸುವಾಗ 2 ಅಂಕದ ರಚನೆ ಯಾವುದು ಬಂತು ಅದಕ್ಕೆ ಅಪೋಸಿಟ್ ಆಗಿ ಇಲ್ಲಿ ಪ್ರಮೇಯ ಬರುವಂಥದ್ದು. ಆದ ಕಾರಣ 2 ಅಂಕಕ್ಕೆ ಸ್ಪರ್ಶಗಳ ನಡುವಿನ ಕೋನ ಬಂದಾಗ ಆಟೋಮೆಟಿಕ್ ಆಗಿ ಇಲ್ಲಿ ಏನು ಬರ್ತದೆ, ವೃತ್ತಕ್ಕೆ ಬಾಹ್ಯ ಬಿಂದುವಿಂದ ಎಳೆದ ಸ್ಪರ್ಶಕಗಳು ಸಮ ಅಂತ ಹೇಳೋ ಪ್ರಮೇಯ ಹೆಚ್ಚು ಬರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಪ್ರಮೇಯವನ್ನು ಕೂಡ ಸ್ವಲ್ಪ ಒತ್ತು ಕೊಟ್ಟು ಜಾಗೃತಿಯಲ್ಲಿ ನೀವು ಕಲಿಬೇಕಾಗ್ತದೆ. ಸೊ ಇನ್ನು 3 ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಸರಾಸರಿ ನೋಡಿ, ಒಂದು ಲೆಕ್ಕ ಥಿಂಕ್ ಮಾಡಿ ಮಕ್ಕಳೇ. ಸರಾಸರಿ, ಮಾಧ್ಯಾಂಕ, ಬಹುಲಕ, ಇದರಲ್ಲಿ ಚಾಯ್ಸ್ ಕ್ವಶನ್ಸ್ ಇದೆ. ಅದರಲ್ಲಿ ಒಂದು ಸರಾಸರಿ ಕನ್ಫರ್ಮ್ ಇರ್ತದೆ, ಅದಕ್ಕೆ ಚಾಯ್ಸ್ ಆಗಿ ಮಾಧ್ಯಾಂಕ ಇರ್ಬೋದು, ಅಥವಾ ಸರಾಸರಿಗೆ ಚಾಯ್ಸ್ ಆಗಿ ಬಹುಲಕ ಇರ್ಬೋದು. ಸೊ ಅಲ್ಲಿಯೂ ಕೂಡ ಸರಾಸರಿ ಲೆಕ್ಕವನ್ನು ಸರಿ ಕಲಿತ್ರೆ 3 ಅಂಕ ಅಲ್ಲಿ ಸಿಕ್ಕೇ ಸಿಗ್ತದೆ. ಇನ್ನು 3 ಅಂಕಕ್ಕೆ ಸಮರೂಪ ತ್ರಿಭುಜಗಳ ರಚನೆ, ಅಲ್ಲಿ ಗೊಂದಲ ಇಲ್ಲ, ಇರುವುದೇ 1-2 ವೆರೈಟಿಯ ಲೆಕ್ಕ, ಅದನ್ನು ಕೂಡ ಸರಿಯಾಗಿ ಕಲೀರಿ. ಇನ್ನು 3 ಅಂಕಕ್ಕೊಂದು ಓಜಿವ್ ಲೆಕ್ಕ ಇರ್ತದೆ, ಕಡಿಮೆ ವಿಧಾನ ಮತ್ತು ಅಧಿಕ ವಿಧಾನದಿಂದ ಓಜಿವ್ ಮಾಡುವಂಥ ಒಂದು ಲೆಕ್ಕ. ಅದು ವೆರಿ ಈಸಿಯಾದ ಲೆಕ್ಕದ ಕಾರಣ 3 ಅಂಕದ 4ನೇ ಲೆಕ್ಕ ನಿಮಗೆ ಸುಲಭವಾಗಿ ರೈಟ್ ಆಗ್ತದೆ. ಇನ್ನು 3 ಅಂಕದ 5ನೇ ಲೆಕ್ಕ ಸ್ವಲ್ಪ ಬಹುಪದೋಕ್ತಿ ಚಾಪ್ಟರಲ್ಲಿ 2 ವೆರೈಟಿಗಳು ಬರ್ಬೋದು, ಶೂನ್ಯತೆಯ ಲೆಕ್ಕವು ಬರ್ಬೋದು, ದೀರ್ಘ ಭಾಗಾಕಾರವು ಬರ್ಬೋದು. ಈ 2 ಲೆಕ್ಕಕ್ಕೆ ನಾವು ಹೆಚ್ಚು ಪ್ರಿಪೇರ್ ಆಗಿಕೊಂಡ್ರೆ 3 ಅಂಕದ 5 ಲೆಕ್ಕ 15 ಅಂಕ ಈಸಿಯಲ್ಲಿ ಸಿಗ್ತದೆ ಮಕ್ಕಳೇ. ಇನ್ನು 3 ಅಂಕದ 4 ಲೆಕ್ಕಗಳು ಅಪ್ಲಿಕೇಶನ್ ಆಗಿರ್ತದೆ. ಅಪ್ಲಿಕೇಶನ್ ಹೇಗೆ ಬರ್ಬೋದು ಕೇಳಿದರೆ, ಒಂದು ವರ್ಗ ಸಮೀಕರಣ ಬರ್ಬೋದು, ಅಥವಾ ತ್ರಿಕೋನಮಿತಿ ಅನ್ವಯ ಬರ್ಬೋದು. ಇನ್ನೊಂದು ಕ್ವಶನ್ ತ್ರಿಕೋನಮಿತಿ ಪ್ರಸ್ತಾವನೆ ಬರ್ಬೋದು, ನಿರ್ದೇಶಾಂಕ ರೇಖಾಗಣಿತ ಬರ್ಬೋದು. ಮತ್ತೊಂದು ಕ್ವಶನ್ ತ್ರಿಭುಜಗಳು ಚಾಪ್ಟರಿಂದ ಬರ್ತದೆ. ಮತ್ತೊಂದು ಪ್ರಶ್ನೆ ಛಾಯೆಗೊಳಿಸಿದ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ. ಸೊ ಈ 3 ಅಂಕದ 4 ಕ್ವಶನ್ಸ್ಗಳು ಅನ್ವಯ ಪ್ರಶ್ನೆಗಳು ಬರೋ ಸಾಧ್ಯತೆ ಉಂಟು. ಇನ್ನು 4 ಅಂಕ ಒಂಚೂರು ಗಮನಿಸಿಕೊಳ್ಳುವ. 4 ಅಂಕಕ್ಕೆ ಸಂಬಂಧಪಟ್ಟಾಗೆ ಒಂದು ಥಿಯರಮ್ ನೋಡಿ, ತ್ರಿಭುಜಗಳು ಚಾಪ್ಟರಲ್ಲಿ 4 ಥಿಯರಮ್ ಇದೆ. ಈ 4ಅನ್ನೂ ಕೂಡ ನೀವು ಕಲಿಬೇಕು, ಯಾವುದೂ ಬರ್ಬೋದು. ಆದರೆ ಮಕ್ಕಳಿಗೊಂದು ಗೊಂದಲ ಇದೆ, ವಿಲೋಮ ಪ್ರಮೇಯಗಳು ಬರ್ತದಾ ಅಂತ. ಇಲ್ಲ, ವಿಲೋಮ ಪ್ರಮೇಯಗಳನ್ನು ಕೇಳ್ತಾ ಇಲ್ಲ, ವಿಲೋಮ ಪ್ರಮೇಯಗಳ ಲೆಕ್ಕಗಳನ್ನು ಕೇಳ್ತಾರೆ. ಆದ ಕಾರಣ ಗೊಂದಲ ಮಾಡಬೇಡಿ. 4 ಪ್ರಮೇಯವನ್ನು ಸರಿಯಾಗಿ ಕಲೀರಿ. 4ರಲ್ಲಿ ಒಂದು ಪ್ರಮೇಯ ಖಂಡಿತವಾಗಿಯೂ ಎಕ್ಸಾಮಿಗೆ ಬರ್ತದೆ. ಇನ್ನು ಗ್ರಾಫು, ಇದು ಅತ್ಯಂತ ಈಸಿಯೆಸ್ಟ್ ಆದಂಥ ಒಂದು ಗ್ರಾಫು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದದ್ದು ಅಥವಾ ಟೀಚರ್ ನಿಮಗೆ ಯಾವುದೋ ಮೆಥಡಲ್ಲಿ ಮಾಡಿದರೆ ಅದು ಬಿಟ್ಟು ಇನ್ನೊಂದು ಈಸಿ ಮೆಥಡ್ ಇದೆ. ನೀವು ನೇರವಾಗಿ ಅಲ್ಲಿ ಕೊಟ್ಟಂಥ ಗ್ರಾಫಿನ 2 ಸಮೀಕರಣದಲ್ಲಿ x 0 ಹಾಕಿ y ಬೆಲೆ ಎಷ್ಟು ಅಂತ ನೋಡಿ, y 0 ಹಾಕಿ x ಬೆಲೆ ನೋಡಿ,
ಕೇವಲ 2 ನಿರ್ದೇಶಾಂಕ ಬಿಂದುಗಳನ್ನು ಪಡ್ಕೊಂಡು ಸರಳ ರೇಖೆ ಎಳೆದು ಆ 2 ಸರಳ ರೇಖೆ ಛೇದಿಸುವಂಥ ಜಾಗವೇ ನಿಮ್ಮ ಗ್ರಾಫಿನ ಆನ್ಸರ್. ಅದು ಅತ್ಯಂತ ಈಸಿ ಮೆಥಡ್. ಅದರಲ್ಲಿ ಮಾಡಿಕೊಳ್ಳಿ, ನಿಮ್ಗೆ ಅದು 4 ಅಂಕ ಸಿಗ್ತದೆ. ಸೊ 4 ಅಂಕದ 2 ನಿರೀಕ್ಷೆ ಮಾಡ್ಬೋದು, ಇನ್ನೆರಡು ಟಫ್ ಇರ್ತದೆ. ಸಮಾಂತರ ಶ್ರೇಣಿ ಅಪ್ಲಿಕೇಶನ್ ಹಾಗೆ ತ್ರಿಕೋನಮಿತಿ ಅನ್ವಯ ಅಪ್ಲಿಕೇಶನ್ ಕ್ವಶನ್ಸ್ ಇರ್ಬೋದು. ಆರ್ ಎಲ್ಸ್ ಅಲ್ಲಿ ವರ್ಗ ಸಮೀಕರಣವೂ ಬರ್ಬೋದು ಅಥವಾ ನಮ್ಮ ವಿಸ್ತೀರ್ಣ ಘನಫಲ ಪ್ರಶ್ನೆಯೂ ಬರ್ಬೋದು. ಆದ ಕಾರಣ 4 ಅಂಕದ 2 ಕ್ವಶನ್ಸ್ಗಳು ಸ್ವಲ್ಪ ಜಾಸ್ತಿ ಪ್ರಿಪೇರ್ ಮಾಡಬೇಕು. ಇನ್ನು 5 ಅಂಕಕ್ಕೆ ಮಕ್ಕಳಿಗೊಂದು ಮೊದಲು ಮೂಡುವ ಪ್ರಶ್ನೆ ಏನಂತ ಕೇಳಿದರೆ, 5 ಅಂಕಕ್ಕೆ ಯಾಕೆ ಪ್ರಮೇಯ ಕೇಳಬಾರ್ದು ಅಂತೇಳಿ. ಕೇಳುವ ಸಾಧ್ಯತೆ ಇದ್ದರೆ ಟೇಲ್ಸ್ ಪ್ರಮೇಯ ಮತ್ತು ಪೈಥಾಗರಸ್ ಪ್ರಮೇಯ ಕೇಳ್ಬೋದು, ಯಾಕೆಂದರೆ ಅಲ್ಲಿ ನಿರೂಪಿಸಿ ಮತ್ತು ಸಾಧಿಸಿ ಅಂತ ಉಂಟು. ಅದು ಬಿಟ್ಟರೆ 5 ಅಂಕಕ್ಕೆ ಸುಮಾರು 80% ಬರುವಂಥ ಪ್ರಶ್ನೆ ಯಾವುದು ಕೇಳಿದರೆ ಅದು ವಿಸ್ತೀರ್ಣ ಮತ್ತು ಘನಫಲಕ್ಕೆ ಸಂಬಂಧಪಟ್ಟಂಥ ಸಮತಲಾಕೃತಿಗಳ ಲೆಕ್ಕವೇ ಬರುತ್ತೆ. ಯಾಕೆ ಕೇಳಿದರೆ ಕಳೆದ 3 ಕ್ವಶನ್ ಪೇಪರನ್ನು ಗಮನಿಸಿದರೆ, ಮಾಡೆಲ್ ಪೇಪರ್ ಗಮನಿಸಿದಾಗ ನಾವು ತಿಳಿದುಕೊಂಡಂಥ ವಿಚಾರ 5 ಅಂಕಕ್ಕೆ ವಿಸ್ತೀರ್ಣ ಮತ್ತು ಘನಫಲದಿಂದ ಬರುವ ಪ್ರಶ್ನೆ. ಅಲ್ಲಿ ಪ್ರಮೇಯವೂ ಬರ್ಬೋದು. ನಾವು 2ಕ್ಕೂ ಸಿದ್ಧರಾಗಿದ್ದುಕೊಂಡು ಪರೀಕ್ಷೆನ ಎದುರಿಸಿಕೊಳ್ಳುವ. ಇನ್ನು 1 ಅಂಕಕ್ಕೆ ವಿಚಾರಕ್ಕೆ ಬಂದರೆ ಸುಮಾರು 1 ಮಾರ್ಕ್ಸಿನ ಒಂಚೂರು ಹೆಲ್ಪ್ ನಿಮಗೆ ಮಕ್ಕಳೇ. 1 ಅಂಕದಲ್ಲಿ 5ರಿಂದ 6 ಪ್ರಶ್ನೆ ಈಸಿ ಬರ್ತದೆ. 2 ಸೂತ್ರಗಳು, ಒಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಪತ್ತೆ ಹಚ್ಚುವಂಥದ್ದು, ಇನ್ನು ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಅಂತಿಮ ಪದ ಕೊಟ್ಟು 3ನೇ ಪದ 5ನೇ ಪದ ಕೇಳುವಂಥ ಲೆಕ್ಕ. ಸೊ 5ರಿಂದ 6 ಪ್ರಶ್ನೆಗಳು 1 ಅಂಕದ್ದು ಸುಲಭವಾಗಿ ಆನ್ಸರ್ ಪಡೀಲಿಕ್ಕಾಗ್ತದೆ. ಇವೆಲ್ಲವನ್ನು ಒಟ್ಟುಗೂಡಿಸಿದರೆ 45 ಅಂಕ ಈಸಿಯಾಗಿ ಸಿಗ್ತದೆ. ಮ್ಯಾಥ್ಸಲ್ಲಿ ಯಾರೂ ಫೇಲ್ ಇಲ್ಲ, ಎಲ್ಲರೂ ಪಾಸ್ ಆಗಬೇಕು ಮಕ್ಕಳೇ. ಧೈರ್ಯದಲ್ಲಿ ಗಣಿತವನ್ನು ಓದಿ, ಬರೆದು ಕಲೀರಿ. ಯಾವುದೇ ಕಾರಣಕ್ಕೂ ಬಹೆಟ್ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಪ್ರಶ್ನೆಯನ್ನು 3ರಿಂದ 4 ಸಲ ಬರೆದು ಕಲಿತು ಗಣಿತದಲ್ಲಿ ಎಲ್ಲರೂ ಉತ್ತೀರ್ಣರಾಗಿ ಎಲ್ಲರಿಗೂ ಶುಭವಾಗಲಿ.